ಅನಂತಮೂರ್ತಿ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಿಂದ ಆರಂಭಿಸಿದ್ದ ಸ್ವಾಭಿಮಾನದ ಪಾದಯಾತ್ರೆ ಭಟ್ಕಳ ತಲುಪಿದ. ಫೆಬ್ರವರಿ 5ರಂದು ಕುಮಟಾದಿಂದ ಬೆಂಬಲಿಗರೊಂದಿಗೆ ಪಾದಯಾತ್ರೆ ಆರಂಭಿಸಿದ ಅನಂತಮೂರ್ತಿ ಹೆಗಡೆ ಸುಮಾರು 57 ಕಿಲೋಮೀಟರ್ ಕ್ರಮಿಸಿ ಇಂದು ಭಟ್ಕಳಕ್ಕೆ ಆಗಮಿಸಿದರು. ಪಟ್ಟಣದಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರ ಕಚೇರಿಗೆ ಮುತ್ತಿಗೆ ಹಾಕಿದ ಪಾದಯಾತ್ರಿಗಳು ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರ ಹಣ ಬಿಡುಗಡೆ ಮಾಡಬೇಕೆಂದು ಘೋಷಣೆ ಕೂಗುವ ಮೂಲಕ ಆಗ್ರಹಿಸಿದರು. ಅಲ್ಲದೆ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಇದ್ದು ಕುಮಟಾ ತಾಲೂಕಿನ ಹಿರೇಗುತ್ತಿಯಲ್ಲಿರುವ 1000 ಎಕರೆ ಭೂಮಿಯಲ್ಲಿ ಸಾಫ್ಟ್ವೇರ್ ಪಾರ್ಕ್ ನಿರ್ಮಿಸುವ ಮೂಲಕ ಯುವಕರಿಗೆ ಉದ್ಯೋಗ ಸೃಷ್ಟಿಸಿಕೊಡುವಂತೆ ಸಚಿವರ ಕಾರ್ಯಾಲಯದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕುಮಟಾದಿಂದ ಹೊರಟು ಭಟ್ಕಳದವರೆಗೆ 3 ದಿವಸಗಳ ಕಾಲ ಪಾದಯಾತ್ರೆಯನ್ನು ಮಾಡಿದ್ದೇವೆ. ಪಾದಯಾತ್ರೆಯನ್ನು ಮಾಡಿ ಸಚಿವರಿಗೆ ಮನವಿ ಕೊಟ್ಟಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ. ಹಿಂದೆ ಸಚಿವರು ಸರ್ಕಾರ ಆಸ್ಪತ್ರೆ ಮಾಡದೇ ಹೋದರೆ ನಾನು ಸ್ವಂತ ಖರ್ಚಿನಿಂದ ಆಸ್ಪತ್ರೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ 9 ತಿಂಗಳಾದರೂ ಕೂಡ ಸಚಿವರು ಯಾವುದೇ ಸಭೆಯನ್ನು ಕೂಡ ಕರೆದಿಲ್ಲ. ಅದ್ರ ಬಗ್ಗೆ ಯಾವುದೇ ಒಂದು ಸ್ಟೆಪ್ಸ್ ಕೂಡ ಅವರು ತೆಗೆದುಕೊಂಡಿಲ್ಲ. ಇದರಲ್ಲಿ ನಮಗೆ ಅರ್ಥ ಆಗ್ತಾ ಇರುವಂಥದ್ದು ಇವರು ಆಸ್ಪತ್ರೆ ಮಾಡೋದಿಲ್ಲ ಎಂಬಂಥ ಭಾವನೆ ನಮಗೆ ಉಂಟಾಗಿದೆ. ನಾವು ಹೇಳ್ತಾ ಇದ್ದೇವೆ, ಆದಷ್ಟು ಶೀಘ್ರವಾಗಿ ಈ ಬರುವ ಬಜೆಟ್ನಲ್ಲಿ ಕುಮಟಾದಲ್ಲಿ ಹಿಂದೆ ನಿಗದಿಯಾಗಿದ್ದಂತಹ ಆಸ್ಪತ್ರೆಗೆ ಹಣ ಬಿಡುಗಡೆ ಮಾಡಬೇಕು. ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ನಾವು ಸ್ವಾಭಿಮಾನಕ್ಕೆ ತಾವು ಪೆಟ್ಟನ್ನು ಕೊಟ್ಟರೆ ಮುಂದಿನ ದಿವಸ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಮತ್ತು ವಿಶೇಷವಾಗಿ ತಮ್ಮ ಕಚೇರಿ ಮುಂದುಗಡೆ ನಾವು 100 ಯುವಕರು ಸೇರಿಕೊಂಡು ಅಮರನಾಥ್ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂಥೇಳಿ ಹೇಳ್ತಾ ಇದ್ದೇವೆ. ಮತ್ತು ಹಿರೇಗುತ್ತಿಯಲ್ಲಿ 1800 ಎಕರೆ ಜಾಗ ಇದೆ. ಹಲವಾರು ಯೋಜನೆಯನ್ನು ಹಿಂದೆ ತಂದರು, ಯಾವುದೂ ಕೂಡ ಆಗಿಲ್ಲ. ನಮ್ಮ ಜಿಲ್ಲೆಗೆ ಜ್ವಲಂತ ಸಮಸ್ಯೆ ಅಂತಂದರೆ ಉದ್ಯೋಗ ಸೃಷ್ಟಿ. ನಮ್ಮ ಜಿಲ್ಲೆಯ ಹಲವಾರು ತಾಲೂಕಿನ ಹೆಣ್ಣು ಮಕ್ಕಳು ಕೆಲಸಕ್ಕಾಗಿ ಬಹಳ ಕಷ್ಟಪಡ್ತಾ ಇದ್ದಾರೆ. ಒಂದು 50 ಎಕರೆ 60 ಎಕರೆ ಈ ಜಾಗದಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳನ್ನು ಮಾಡಿ ಯುವಕ ಯುವತಿಯರಿಗೆ ಕೆಲಸ ಕೊಡುವಂಥ ಕೆಲಸ ಆಗಬೇಕು. ಹಳ್ಳಿಗಳೆಲ್ಲ ವೃದ್ಧಾಶ್ರಮಗಳಂತೆ ಭಾಸ ಆಗ್ತಾ ಇದೆ. ಮಕ್ಕಳೆಲ್ಲ 12,000 15,000 ಸಂಬಳಕ್ಕಾಗಿ ಬೆಂಗಳೂರಲ್ಲಿ ಮತ್ತು ಬಾಂಬೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲೇ ಒಂದು 20,000 ಸಂಬಳ ಸಿಗುವಂಥ ಫ್ಯಾಕ್ಟ್ರಿ ಆದರೆ ಅವರೆಲ್ಲರೂ ಕೂಡ ತಮ್ಮ ಮನೆಗೆ ವಾಪಸ್ ಬರ್ತಾರೆ. ಕೊನೆ ಕಾಲದಲ್ಲಿ ಅಪ್ಪ ಅಮ್ಮನ ಜೊತೆ ಮಕ್ಕಳಿರ್ಬೋದು. ಇಲ್ಲಿ ಏನಾಗಿ ದುರಂತ ಅಂತಂದರೆ ವಯಸ್ಸಾದ ಅಪ್ಪ ಅಮ್ಮನಿಗೆ ಇಲ್ಲಿ ಒಂದು ಸರಿಯಾದಂಥ ಆಸ್ಪತ್ರೆ ಇಲ್ಲ. ಕರ್ಕೊಂಡು ಹೋಗಲಿಕ್ಕೆ ಮಂಗಳೂರು ಹೋಗಬೇಕು ಅಂದರೆ ಮಕ್ಕಳ ಜೊತೆಗಿಲ್ಲ. ಇದು ದುರಂತ ಆಗಿದೆ. ಮತ್ತು ಹಿರೇಗುತ್ತಿಯಲ್ಲಿರುವಂಥ 1800 ಎಕರೆ ಜಾಗದಲ್ಲಿ ತಕ್ಷಣ ಮಿನಿಮಮ್ ಅಂದರೆ ಒಂದು 1000 ಎಕರೆಯನ್ನು ಸಾಫ್ಟ್ವೇರ್ ಪಾರ್ಕ್ ಅಂತ ಘೋಷಣೆ ಮಾಡಬೇಕು. ನಮ್ಮ ಜಿಲ್ಲೆ ಲಕ್ಷಾಂತರ ಯುವಕರು ಹೊರಗಡೆ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದಾರೆ. ಸಾಫ್ಟ್ವೇರ್ ಪಾರ್ಕ್ ಇಲ್ಲೇ ಆದರೆ ಅವರೆಲ್ಲರೂ ಕೂಡ ನಮ್ಮ ಜಿಲ್ಲೆಗೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಇಲ್ಲಿ ಉದ್ಯೋಗ ಸೃಷ್ಟಿಯಾಗ್ತದೆ. ಆ 1800 ಎಕರೆ ಸರಿಯಾಗಿ ಡೆವಲಪ್ ಮಾಡಿದ್ರೆ, ಸಚಿವರು ಮನಸ್ಸು ಮಾಡಿ ಸರಿಯಾಗಿ ಡೆವಲಪ್ ಮಾಡಿದ್ರೆ ನಮ್ಮ ಜಿಲ್ಲೆಯ 1 ಲಕ್ಷ ಜನಕ್ಕೆ ಕೆಲಸ ಕೊಡ್ಬೋದು ಅನ್ನುವಂಥ ಭಾವನೆ ನನಗಿದೆ. ಆದಷ್ಟು ಬೇಗ ಸರ್ಕಾರ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು.